ಬೆಂಗಳೂರಿನ ಹೆಣ್ಣೂರು ಬಂಡೆ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಈ ಅಪಘಾತದಲ್ಲಿ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ತನ್ನ ಪಾಡಿಗೆ ತಾನು ಮಾವನ ಜೊತೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ಹಿಂದ್ಗಡೆಯಿಂದ ಬಂದ ಟ್ರಕ್ಕು ಗುದ್ದಿಸಿ ಆಮೇಲೆ ಮಗು ಮೇಲೂ ಹೊಡೆದು ಬಿಟ್ಟಿದೆ. ಮಗು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಿನ್ನೆ ಅಷ್ಟೇ ಒಂದು ರಿಪೋರ್ಟ್ ಬಂದಿದೆ, ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ತಾ ಇರೋದು ಬೆಂಗಳೂರಿನಲ್ಲಿ ಅಂತ. ಅದಕ್ಕೆ ಪೂರಕವಾಗಿ ಇವತ್ತು ಇನ್ನೊಂದು ಘಟನೆ ನೋಡಿ. ಭೀಕರ ಅಪಘಾತಕ್ಕೆ 10 ವರ್ಷದ ಬಾಲಕನೊಬ್ಬ ಬಲಿಯಾದಂತಹ ಘಟನೆ. ಮಾವನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಯಮನಂತೆ ಬಂದಿದೆ ಟ್ರಕ್. ನೀವು ನೋಡ್ತಾ ಇದ್ದೀರಾ, ಆ ಟ್ರಕ್ಕನ್ನು ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಹಿಂಬದಿಯಿಂದ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಕೆಳಗೆ ಬಿದ್ದ ಬಾಲಕನ ಮೇಲೆ ಹರಿದು ಬಿಟ್ಟಿದೆ. ಭಾನುತೇಜ ಅಂತ ಆ ಮಗು, 10 ವರ್ಷದ ಬಾಲಕ. ಹೆಣ್ಣೂರು ಬಂಡೆ ಮುಖ್ಯ ರಸ್ತೆಯಲ್ಲಿ ನಡೆದಿರೋ ಅಪಘಾತ. ಈಗ ಸದ್ಯಕ್ಕೆ ಅಂಬೇಡ್ಕರ್ ಆಸ್ಪತ್ರೆಗೆ ಮೃತ ಬಾಲಕನ ದೇಹವನ್ನು ರವಾನೆ ಮಾಡಲಾಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಿರ್ತಕ್ಕಂಥ ಮಾಹಿತಿ. ಎಂಥ ಅನ್ಫಾರ್ಚುನೇಟ್ ನೋಡಿ ಪಾಪ. ಆ ಮಾವನಿಗೂ ಸ್ವಲ್ಪ ಗಾಯ ಆಗಿದೆಯಂತೆ, ಬಟ್ ತಲೆ ಮೇಲೆ ಚಕ್ರ ಹರಿದುಬಿಟ್ಟಿದೆ ಅಂತಂದರೆ ಹೆಂಗೆ ದೊಡ್ಡವರು ಬದುಕೋಕ್ಕಾಗಲ್ಲ. ಅದೇನು ಹೆಲ್ಮೆಟ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ. ಹೆಲ್ಮೆಟ್ ಹಾಕಿದ್ರೂ ಕಷ್ಟ, ಹೆಲ್ಮೆಟ್ ಹಾಕಿದ್ರೂ ಕಷ್ಟ. ಯಾಕೆಂದರೆ ವೆಹಿಕಲ್ ಹತ್ತಿಬಿಟ್ರೆ ತಲೆ ಮೇಲೆ ಕಷ್ಟ. ಅದು ನೋಡಿ ಇನ್ನೂ ಒಂದು ಅನ್ಫಾರ್ಚುನೇಟ್ ಏನು ಗೊತ್ತಾ, ಹುಟ್ಟು ಹಬ್ಬದ ದಿನವೇ ಮಗು ಬಾಲಕ ಸಾವನ್ನಪ್ಪಿದೆ. ಅವನ ಬರ್ತ್ಡೇ ದಿನವೇ ಸಾವನ್ನಪ್ಪಿರೋದು. ನಿನ್ನೆ ಬೆಳಿಗ್ಗೆ ಸಂಭ್ರಮ, ರಾತ್ರಿ ಬಾಲಕನ ಸಾವು. ಚಿತ್ತೂರು ಮೂಲದ ರವಿ ಸುಮಾ ದಂಪತಿಯ ಪುತ್ರ ಈ ಭಾನುತೇಜ. ಬೆಂಗಳೂರಿನ RT ನಗರದ ಅಕ್ಕನ ಮನೆಯಲ್ಲಿ ವಾಸ ಇದ್ದಂತೆ ಬಾಲಕ. ಅಲ್ಲಿಂದ ಅವ್ರ ಮಾವನ ಜೊತೆ ಅವನು ಹೊರಮಾವಿಗೆ ಹೋಗ್ತಾ ಇದ್ದಾಗ ಈ ಅಪಘಾತಕ್ಕೆ ಬಲಿಯಾಗಿರೋದು. ವೇದ ಕಲಿಯೋದಕ್ಕೆ ಬಂದಿದ್ದ ಈ ಬಾಲಕ ಅಂತ ಗೊತ್ತಾಗಿದೆ. ವೇದ ಕಲಿಯೋದಕ್ಕೆ ಅಂತ ದೂರದ ಚಿತ್ತೂರಿನಿಂದ, ಬೆಳಗಾವಿಯಿಂದ ಬಂದಿದ್ದಾನೆ ಪಾಪ ಅವನು. ನೋಡಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಹೆಲ್ಮೆಟ್ ಒಂದು ಕಡೆ ಬಿದ್ದಿರೋದು ಎಲ್ಲ ನೋಡ್ತಾ ಇದ್ದೀರಾ. ಅವ್ರ ಗುರುಗಳು, ಅವ್ರ ಅಣ್ಣನೂ ಗುರು ಇಬ್ಬರು ಒಂದೇನೆ. ಹಾಗಾಗಿ ಅವ್ರ ಜೊತೆಯಲ್ಲಿ ರಾತ್ರಿ 10-10:30ಗೆ ಮನೆ ಬಿಟ್ಟು ಹೋಗಬೇಕಾದ್ರೆ ಈ ಥರ ಘಟನೆ ಆಗಿದೆ. ಅದು ಡಿಮಾರ್ಟ್ ದಾಟಿ ಯಾವ್ದು ರಾಯಲ್ ಅಪಾರ್ಟ್ಮೆಂಟ್ ಅಂತ, ಅಲ್ಲಿ ಅದರ ಎದುರುಗಡೆ ಈ ಥರ ಘಟನೆ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಫೋನ್ ಮಾಡಿದ್ರು. ನಾವು ರಾತ್ರಿ ಬಂದ್ವಿ. ಅವರು ಪಾಪ ಅಲ್ಲಿಂದ ಕಾರಲ್ಲಿ ಬಂದರು. ಏನು ಮಾಡೋಣ, ಎಷ್ಟು ಬಂದರು ನಡೆದಿದ್ದು ಒಂದು. ಅವರ ತಂದೆಯ ಮಾತುಗಳು ನೀವು ಕೇಳ್ತಾ ಇರೋದು. ಬಟ್ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರು ಚಿತ್ತೂರಿಂದ ಬಂದಿರೋದು, ರವಿ ಮತ್ತು ಸುಮಾ ಅಂತ ಅಂದ್ಬಿಟ್ಟು. ನೋಡಿ, ಯಾರ್ದೋ ಮನೆಗೆ ಕಳಿಸಿರ್ತಾರೆ ಅಂಥ ಕಡೆ ಹಿಂಗೆ ಅಂದ್ಬಿಟ್ರೆ ಅವ್ರು ತಾನೇ ಏನು ಉತ್ತರ ಕೊಡ್ತಾರೆ ಅವ್ರ ಅಪ್ಪ ಅಮ್ಮನಿಗೆ. ಇಲ್ಲಿ ಯಾರ್ದು ತಪ್ಪಿಲ್ಲ, ಆ ಮಗುದು ತಪ್ಪಿಲ್ಲ, ಅವ್ರ ಮಾವಂದು ತಪ್ಪಿಲ್ಲ. ತಪ್ಪಿರೋದೆಲ್ಲ ಆ ಟ್ರಕ್ ಡ್ರೈವರ್ದು. ತಾನೇ ಬಂದು ತಾನೇ ಗುದ್ದಿ ತಾನೇ ಆಕ್ಸಿಡೆಂಟ್ ಮಾಡಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಿಸ್ತಾರೋ ಇಲ್ವೋ ಗೊತ್ತಿಲ್ಲಪ್ಪ.